ಪರೀಕ್ಷೆ ಫೇಲ್ ಆದ ಮಗನಿಗೆ ಕೇಕ್ ತಿನ್ನಿಸಿ ಧೈರ್ಯ ಹೇಳಿದ ಅಪ್ಪ. ಜಗತ್ನಲ್ಲಿ ತಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಫೇಲ್ ಆದರೆ ಅದನ್ನು ಅವಮಾನ ಎಂದುಕೊಂಡು ಮಕ್ಕಳನ್ನು ಹೊಡೆದು ಒತ್ತಡಕ್ಕೆ ಹಾಕುವ ತಂದೆ ತಾಯಿಗಳನ್ನು ನೋಡಿದ್ದೇವೆ. ಇದಕ್ಕೆ ವ್ಯತಿರಿಕ್ತವೆಂಬಂತೆ SSLC ಪರೀಕ್ಷೆಯಲ್ಲಿ 6ಕ್ಕೆ 6 ವಿಷಯದಲ್ಲೂ ಫೇಲ್ ಆದಂಥ ಮಗನಿಗೆ ಅಪ್ಪ ಕೇಕ್ ತಿನ್ನಿಸಿ ಮಗನಿಗೆ ಧೈರ್ಯ ಹೇಳಿದ ಅಪರೂಪದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ನೆನಪಿನ ಶಕ್ತಿಯ ಕೊರತೆ ತಬ್ಬಿಕೊಂಡು ತಂದೆ ಸಾಂತ್ವನ. ಬಾಗಲಕೋಟೆಯ ಅಭಿಷೇಕ್ SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ ಕೇವಲ 200 ಅಂಕಗಳನ್ನ ಪಡೆದು ಫೇಲ್ ಆಗಿ ಅಳುತ್ತಾ ಮನೆಯ ಕೋಣೆ ಸೇರಿದ್ದ. ಆಗ ತಂದೆ ತಾಯಿ ಕೇಕ್ ತರಿಸಿ ತಿನ್ನಿಸಿ ಧೈರ್ಯ ಹೇಳುವ ಅಪರೂಪದ ಘಟನೆ ಹಿಂದೆ ಒಂದು ಕಥೆ ಇದೆ. ಈ ಅಭಿಷೇಕ್ ಸಣ್ಣವನಿದ್ದಾಗ 2 ಕಾಲಿನ ಪಾದಗಳನ್ನ ಸುಟ್ಕೊಂಡಿದ್ದ. ಇದರಿಂದಾಗಿ ಸಣ್ಣ ವಯಸ್ಸಿನಿಂದ ನೆನಪಿನ ಶಕ್ತಿ ತೊಂದರೆ ಇದೆ. ಇಷ್ಟಾಗಿಯೂ 200 ಅಂಕಗಳನ್ನ ಪಡೆದಿರುವುದು ನಮಗೇನು ಬೇಜಾರಿಲ್ಲ ಎಂದು ತಂದೆ ತಾಯಿಯರು ಯುವಕನಿಗೆ ಧೈರ್ಯ ತುಂಬಿದ್ದಾರೆ. ಅಭಿಷೇಕ್ ಇಷ್ಟು ಪ್ರಯತ್ನ ಮಾಡಿ ಮೊದ್ಲಿಂದ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಿ. 10th ನೀ ಇಷ್ಟು ವರ್ಷ ಪಾಸ್ ಆದಂಗೆ ಈಗೂ ಪಾಸ್ ಆಗಿ ಅನ್ಕೊಂಡಿದ್ದಪ್ಪ. ಆದ್ರೆ ನೀ ಫೇಲ್ ಆಗಿದಿ. ಫೇಲ್ ಆಗಿ ಅಂತ ಇನ್ನೂ ಸ್ವಲ್ಪ ಮೊದ್ಲಿನಕ್ಕಿಂತ ಹೆಚ್ಚು ಅಭ್ಯಾಸ ಕಡೆ ಲಕ್ಷ ಕೊಟ್ಟು ಚೆನ್ನಾಗಿ ಅಭ್ಯಾಸ ಮಾಡಪ್ಪ. ಏನಂತಿ ಈಗ ಮತ್ತೆ ಕಟ್ಟಿ ಅಷ್ಟು ಎಕ್ಸಾಮು ಸರಿಯಾಗಿ ಬರೆದು ಪಾಸ್ ಆಗಿ ನೀವು ಫೇಲ್ ಆಗ್ಯಾನಂತ ಇದು ಮಾಡ್ಕೋಬೇಡ. ಏನ ಫೇಲ್ ಆಗಿದ್ರು ಮತ್ತೆ ಪಾಸ್ ಆದಂಗೆ ರೀ. ನಮ್ಮ ಗುಡೇಮ ಇಷ್ಟು ಓದ್ಯಾನಂದ್ರೆ ಇಷ್ಟು ಮಾಡ್ಯಾನಂದ್ರೆ ಎಕ್ಸಾಮ್ ಬರ್ದಾನಂದ್ರೆ ನಮ್ಮ ಖುಷಿನ ಏನು ತಲೆ ಕಟ್ಸ್ಕೊಂಡಿಲ್ಲ. ಆದ್ರೆ ಧೈರ್ಯ ಕೊಡ್ತೀವಿ ಮಕ್ಕಳಿಗೆ ಅಷ್ಟೇ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.